last period, we tried to discuss about forest resource of our country. Basically, forest resource of our country is divided into 6 categories. We already discussed about the 6 categories. Now we try to discussing about another important incident in this chapter is distribution of forest. Distribution of forest. ನಮ್ಮ ಭಾರತದಲ್ಲಿ ಯಾವ ಭಾಗದಲ್ಲಿ ಅರಣ್ಯ ಪ್ರದೇಶ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋದಾಗ ರಿಮೆಂಬರ್ ದ ಟೋಟಲ್ ಏರಿಯಾ ಆಫ್ ಫಾರೆಸ್ಟ್ in India was about 7,74 lakh square kilometers of area is covered by forest area. ನಮ್ಮ ಭಾರತದಲ್ಲಿ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆಯಪ್ಪ ಅಂದ್ರೆ 7.74 lakh square kilometers of area is covered by forest. 7.74 lakh square kilometers of area is covered by forest. Then after totally it accounted so 23.6% of the total geographical area. ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ totally geographical area adali 23.6% of the land is acquired by forest in our country. Totally 7.74 lakh square kilometers. Totally geographically est area adalide forest andre 23.6% of the land is covered by forest. ನಮ್ಮ ಭಾರತದಲ್ಲಿ 23.6% ಪ್ರದೇಶದಲ್ಲಿ ನಾವು ಕಾಣ್ತಾ ಇದೀವಿ. ಸೊ ದಿಸ್ ಈಸ್ ಮಚ್ ಬಿಲೋ. ನೋಡಿ ಇಲ್ಲಿ ಏನಾಗಿದೆ, ಬಹಳ ಕಡಿಮೆ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶದ ಭಾರತದಲ್ಲಿ ಮಚ್ ಬಿಲೋ ಟೋಟಲಿ 33.3% ಆಫ್ ದ ರೆಕಮೆಂಡೆಡ್ ಬೈ. ನೋಡಿ ಇಲ್ಲೊಂದು ರೆಕಮೆಂಡ್ ಅನ್ನ ಮಾಡಿದೆ ಒಂದು ದೇಶದಲ್ಲಿ ಎಷ್ಟು ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಹೌ ಮಚ್ ಏರಿಯಾ ಇಸ್ ಕವರ್ಡ್ ಬೈ ಫಾರೆಸ್ಟ್ ಅನ್ನೋದನ್ನ ಒಂದು ಕಮಿಟಿ ಒಂದು ಕಮಿಷನ್ ಇಲ್ಲಿ ರೆಕಮೆಂಡ್ ಮಾಡಿದೆ. ಅದು ಯಾವುದು ಮುಖ್ಯವಾಗಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ. ರಿಮೆಂಬರ್ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ರೆಸಲ್ಯೂಷನ್ ಆಫ್ 1952 ನಲ್ಲಿ ಭಾರತೀಯ ರಾಷ್ಟ್ರೀಯ ಒಂದು ಕಮಿಷನ್ ಏನ್ ಹೇಳಿದೆ, ಯಾವುದೇ ಒಂದು ದೇಶದಲ್ಲಿ ಅಟ್ಲೀಸ್ಟ್ 33% ಆಫ್ ಏರಿಯಾ ಈಸ್ ಕವರ್ಡ್ ಬೈ ಫಾರೆಸ್ಟ್ ಏರಿಯಾ. ಇಟ್ಸ್ ಅ ಬೆಟರ್ ಕಂಡೀಷನ್, ಇದು ಒಂದು ಗುಡ್ ಕಂಡೀಷನ್. ಯಾವುದೇ ಒಂದು ದೇಶದಲ್ಲಿ ಎನ್ವಿರಾನ್ಮೆಂಟ್ ಸೋ ಪ್ಯೂರ್ ಆಗಿದೆ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಫಾರೆಸ್ಟ್ ಏರಿಯಾ. ಸೊ 33% ಆಫ್ ದ ಲ್ಯಾಂಡ್ ಈಸ್ ಕವರ್ಡ್ ಬೈ ಫಾರೆಸ್ಟ್ ಏರಿಯಾ ಅಕಾರ್ಡಿಂಗ್ ಟು ರೆಕಮೆಂಡೇಶನ್ ಆಫ್ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ರೆಸಲ್ಯೂಷನ್ in the year of 1952. So remember, so in our country only ಇಲ್ಲಿ ಮುಖ್ಯವಾಗಿ ಏನಾಗಿದೆ, so only we have only 23.6%. ಸೊ ಇನ್ನ ಇದು ನಮ್ಮ ಭಾರತದಲ್ಲಿ ಎಷ್ಟಿರ್ಬೇಕು, ಅಟ್ಲೀಸ್ಟ್ 33% ಕಡಿಮೆ ಪ್ರಮಾಣದಲ್ಲಿ ಇದೆ ಅಂದ್ರೆ 33% ಇರಬೇಕು. ಇನ್ನ ಪ್ರಪಂಚದಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಮುಖ್ಯವಾಗಿ ಸೊ ಈವನ್ ಇಟ್ ಈಸ್ ಬಿಲೋ ವರ್ಲ್ಡ್ಸ್ ಆವರೇಜ್. ಪ್ರಪಂಚದ ಒಟ್ಟು ವಿಸ್ತೀರ್ಣ ಎಷ್ಟು ಹೋಗಲಿ ಮುಖ್ಯವಾದ ಪ್ರಪಂಚದ ಒಟ್ಟು ಫಾರೆಸ್ಟ್ ಏರಿಯಾ ಅಂದ್ರೆ 29.5% ಆಫ್ ದ ಲ್ಯಾಂಡ್ ಈಸ್ ಕವರ್ಡ್ ಬೈ ಫಾರೆಸ್ಟ್ ಏರಿಯಾ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಭಾರತದಲ್ಲಿ 33%, ಅವೆರಡಕ್ಕೂ ಕಡಿಮೆ ಇದೆ ಭಾರತದಲ್ಲಿ. ಯಾಕೆ ಇಲ್ಲಿ ಮುಖ್ಯವಾಗಿ ಡೇ ಟು ಡೇ ಇಲ್ಲಿ ಮುಖ್ಯವಾಗಿ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ ಭಾರತದಲ್ಲಿ? ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಎವ್ರಿ ಇಯರ್ ಇನ್ ದ ಸಮ್ಮರ್ ಸೀಸನ್ ಟೆಂಪರೇಚರ್ ಯಾಕೆ ಜಾಸ್ತಿ ಆಗ್ತಿದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಫಾರೆಸ್ಟೇ ಇಲ್ಲ, ಬಿಲೋ ಇದೆ. ಓನ್ಲಿ 23.5% ಆಫ್ ದ ಲ್ಯಾಂಡ್ ಈಸ್ ಕವರ್ಡ್ ಬೈ ಫಾರೆಸ್ಟ್ ಏರಿಯಾ ಅಕಾರ್ಡಿಂಗ್ ಟು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ರೆಸಲ್ಯೂಷನ್ ಇನ್ ಅವರ್ ಕಂಟ್ರಿ. ಅಟ್ ಲೀಸ್ಟ್ 33% ಆಫ್ ದ ಏರಿಯಾ is covered by forest area.
So in the world, 29.5% of area is covered by forest. But in our country, we have only 23.6. Yes, remember, forest in India not evenly distributed. Okay, ಭಾರತ ಎಲ್ಲ ಕಡೆ ಚೆನ್ನಾಗಿ ಹಂಚಿಕೆ ಆಗಿದೆ ಫಾರೆಸ್ಟ್ ಏರಿಯಾ. Not evenly distributed. Forest area not evenly distributed in our country. Totally, nearly 60% of forest area. Nearly, irodralle. 60% of forest area, so of our country, is in Himalayan mountain and peninsular plateau. ನೋಡಿ, ನಮ್ಮ ದೇಶದ 60% ಅರಣ್ಯ ಪ್ರದೇಶ ಎಲ್ಲಿದೆಪ್ಪ ಅಂದ್ರೆ ಹಿಮಾಲಯ ಪರ್ವತ ಪ್ರದೇಶದಲ್ಲಿದೆ. ಮತ್ತೆ ಪೆನಿನ್ಸುಲರ್ ಪ್ಲಾಟ್ಯೂ ನಲ್ಲಿ 60% of the forest is found in our country. Unevenly distributed. Nearly 60% of forest area is in Himalayan range and also peninsular plateau. Then 20% of the forest area is found in northern plains. Sindhu Ganga plains kalli, Sindhu Gangetic plain nalli 20% of the forest area is found. 60% of the forest area is found in Himalaya and Peninsular plateau. Remaining 20% of the forest area is found in Northern Great Plain. Sindhu Ganga Great Plain, Gangetic Plain ಅಂತ ಹೇಳ್ತಾರೆ. ಇಂದು ಸಿಂಧು ಗಂಗಾ ಅಥವಾ Gangetic Plain ನಲ್ಲಿ we found 20% of forest area. So among the in our country 29 states, 29 ರಾಜ್ಯಗಳಲ್ಲಿ ಮಧ್ಯಪ್ರದೇಶ್, ನಮ್ಮ 29 ರಾಜ್ಯಗಳಲ್ಲಿ ಮಧ್ಯಪ್ರದೇಶ್ ಸ್ಟೇಟ್ ಮಧ್ಯಪ್ರದೇಶ್ has the largest forest area. The largest area is under forest, whereas Goa state has very least forest area. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂತ ರಾಜ್ಯ ಅಂದ್ರೆ ಗೋವಾ. ಹೆಚ್ಚಾಗಿ ಹೊಂದಿರತಕ್ಕಂತ ರಾಜ್ಯ ಅಂದ್ರೆ Remember, in our country, among the 29 states, Madhya Pradesh has large area of forest, whereas Goa has the least area under forest. Then after conservation of forest, ನಾವು ಅರಣ್ಯವನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು? ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಏರಿಯಾವನ್ನು ಯಾವ ರೀತಿಯಾಗಿ ಕನ್ಸರ್ವ್ ಮಾಡ್ತಾ ಹೋದಾಗ, ಸೊ ಮುಖ್ಯವಾಗಿ ಎವ್ರಿವನ್ knows that forest play an important role. ಎಲ್ರಿಗೂ ಗೊತ್ತಿದೆ, ಅರಣ್ಯ ಪ್ರದೇಶ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ. Forest plays an important role in the national economy. Clear, don't say. So this forest area plays a very important role. ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಇದು ವಹಿಸುತ್ತೆ. ಎಲ್ಲಿ ವಹಿಸುತ್ತೆ? ಸೊ ಇನ್ ದ ನ್ಯಾಷನಲ್ ಎಕಾನಮಿ ಆಫ್ ಇಂಡಿಯಾ, ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಫಾರೆಸ್ಟ್ plays a very important role in the national economy of India. But unfortunately, unfortunately, the area under forest has been decrease day to day. ಏನಾಗ್ತಾ ಇದೆ? ಏರಿಯಾ ಅಂಡರ್ ಫಾರೆಸ್ಟ್, ಅರಣ್ಯ ಪ್ರದೇಶ ಏನಾಗ್ತಿದೆ? ಕಡಿಮೆ ಆಗ್ತಾ ಬರ್ತಾ ಇದೆ. ಅನ್ಫಾರ್ಚುನೇಟ್ಲಿ, ಫಾರೆಸ್ಟ್ plays a very important role in the development of national economy. But unfortunately, in the imaginary, the forest area decreasing. Remember,
ಯಾಕೆ ದ ರೀಸೆಂಟ್ ಇಯರ್ಸ್ ದ ಎಕ್ಸ್ಪಾನ್ಷನ್ ಆಫ್ agricultural ಅಗ್ರಿಕಲ್ಚರಲ್ land. ಯಾಕೆ ಅರಣ್ಯ ಪ್ರದೇಶ ಕಡಿಮೆ ಆಗ್ತಂದ್ರೆ ಡೇ ಟು ಡೇ ಎಕ್ಸ್ಪಾನ್ಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್, ಕೃಷಿ ಭೂಮಿ ಜಾಸ್ತಿ ಆಗ್ತಾ ಇದೆ. ಇವತ್ತೇನ್ ಮಾಡ್ತಾರೆ, ಎಲ್ಲರೂ ಸಹ ಅರಣ್ಯ ಪ್ರದೇಶದಲ್ಲಿ ಹೋಗಿ ಗಿಡ ಮರಗಳನ್ನು ಕಟ್ ಮಾಡಿ ಆ ಲ್ಯಾಂಡ್ ಅನ್ನ ಅಗ್ರಿಕಲ್ಚರಲ್ ಪರ್ಪಸ್ ಬಳಸ್ತಾ ಇದ್ದಾರೆ. ವೈ nowadays and the recent days the agriculture forest area became declining ಅಂತ ಹೇಳಿದ್ರೆ you say that day to day expansion of agricultural land, then construction of roads. ರಸ್ತೆ ಮಾಡಲಿಕ್ಕೆ ಆ ರಸ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಮರಗಳನ್ನ ಕಟ್ ಮಾಡ್ತಾರೆ. One is expansion of agricultural land, then another construction one of is roads, expansion of roads, constructions of roads and railway tracks. ನೋಡಿ, ಚಿಕ್ಕಮಗಳೂರು ರೋಡ್ ಅನ್ನು ಮಾಡಿದಾಗ ಬೇಜಾನ್ ಅಕ್ಕಪಕ್ಕದಲ್ಲಿ ಎಲ್ಲ ಮರಗಳನ್ನು ಡೆಮಾಲಿಷ್ ಮಾಡಿ ಕಟ್ ಮಾಡಿ, ಚಿಕ್ಕಮಗಳೂರು ಟು ಕಡೆ ರೋಡ್ ಮಾಡಿದಾಗ ಆ ಕಡೆ ಈ ಕಡೆ ಬೇಜಾನ್ ದೊಡ್ಡ ದೊಡ್ಡ ಪ್ರಾಚೀನ ಹಳೆ ಕಾಲದ ಮರಗಳಿದ್ವು, ಎಲ್ಲವನ್ನು ಕಟ್ ಮಾಡಿ ತೆಗೆದಾಕಿ. ಸೊ ಹಾಗಾಗಿ expansion or construction of roads and railway lines is also one of the cause for the declining of forest area. Then another one is irrigation project. Construction of irrigation project. ನೀರಾವರಿ ಯೋಜನೆಗಳನ್ನು ಕಟ್ಟತಕ್ಕಂಥದ್ದು, ರಿಸರ್ವರ್ಸ್ ಗಳನ್ನ ಕಟ್ಟದ್ದು, ಜಲಾಶಯಗಳನ್ನ ಒಂದು ನದಿ ಇದೆ ಅಂದ್ರೆ ಅಲ್ಲಿ ಅಡ್ಡಲಾಗಿ ಅಣೆಕಟ್ಟ ನಿರ್ಮಿಸಿದಾಗ ಸಾಕಷ್ಟು ಹಿಂದ್ಗಡೆ ಏನಾಗುತ್ತೆ, ಅರಣ್ಯ ಪ್ರದೇಶ ಏನಾಗುತ್ತೆ, ಎಲ್ಲ ನೀರಿನಲ್ಲಿ ಸಬ್ಮರ್ಜ್ ಆಗುವುದು. Construction of irrigation project, and another one is industrialization. ಒಂದು ಕೈಗಾರಿಕೆಯನ್ನು ನಾವು ಕಟ್ಟಬೇಕು. ಒಂದು ಕೈಗಾರಿಕೆಯಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ we try to demolish forest area. ಅರಣ್ಯ ಪ್ರದೇಶ, ಭೂಪ್ರದೇಶ ಬೇಕು, ಎಲ್ಲೂ ಇಲ್ಲ, ಅವೈಲಬಿಲಿಟಿ ಇಲ್ಲ ಭೂಪ್ರದೇಶ ಅಂತ ನಾವೇನ್ ಮಾಡ್ತೀವಿ, ಅರಣ್ಯ ಪ್ರದೇಶಗಳನ್ನ ಡೆಮಾಲಿಷ್ ಮಾಡ್ಕೊಂಡು ಅಥವಾ ಡಿಸ್ಟ್ರಕ್ಷನ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಆ ಜಾಗ ಯುಟಿಲೈಸ್ ಮಾಡ್ತೀವಿ. ಅಂಡ್ ಅರ್ಬನೈಸೇಷನ್, ನಗರೀಕರಣವನ್ನು ಮಾಡ್ತಕ್ಕಂಥದ್ದು, ಮನೆಗಳನ್ನು ಕಟ್ಕೊಂಡು. ಇವತ್ತಿಂದೆ ಎಲ್ಲ ಒಂದು ಊರದ್ದು ಸ್ವಲ್ಪ ಮನೆಗಳು ಇರ್ತಾ ಇದ್ವಿ, ಎಲ್ಲೂ ಹೊರಗಡೆ ಎಲ್ಲೂ ಇರ್ತಾ ಇರಲಿಲ್ಲ. ಈಗ ಏನಾಗಿದೆ, ಊರು ಅಂದ್ರೆ ಅರಣ್ಯ ಪ್ರದೇಶ ಕಾಡುಗಳಲ್ಲಿ ಮನೆ ಕಟ್ಕೊಂಡು ಆರಾಮಾಗಿರ್ತಾರೆ, ಎಲ್ಲಿರ್ಬೇಕು ಅಲ್ಲೆಲ್ಲ ಮನೆ ಕಟ್ಕೊಂಡಿರ್ತಾರೆ. ಈಗಿನ ಜನಗಳು ಗುಂಪಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. ಎಲ್ಲರೂ ಸಹ ಏನಂದ್ರೆ ನಾವೆಲ್ಲ ವಿಭಕ್ತ ಕುಟುಂಬಗಳು, ನಮಗೆ ನೀವೆಲ್ಲ ಬೇಡ, ಗಂಡ ಗುಂಡಿ ಅಷ್ಟೇ ಇದ್ರೆ ಸಾಕು ಅಂತ ಹೇಳಿ ಅಲ್ವಾ, ದೂರ ದೂರ ಹೋಗಿ ಮನೆ ಕಟ್ಕೊಂಡು ಜೀವನ ಮಾಡ್ತಾರೆ. ನೋಡಿ ಎಷ್ಟು ವಿಪರ್ಯಾಸಕರ ಸಂಗತಿ ಅಂದ್ರೆ ಎಲ್ಲ ಅರ್ಬನೈಸೇಷನ್ ಆಗ್ತಿದೆ, ನಗರೀಕರಣ, ದೂರ ಏನಾಗ್ತದೆ, ಮನೆಗಳನ್ನ ಕಟ್ಕೊಳ್ಳಿಕ್ಕೋಸ್ಕರವಾಗಿ ಏನ್ ಮಾಡ್ತಿದ್ದಾರೆ, ಅದನ್ನ ಡಿಸ್ಟ್ರಾಯ್ ಮಾಡ್ತಿದ್ದಾರೆ. ಅಂಡ್ ಓವರ್ ಗ್ರೇಸಿಂಗ್, ದನಗಳನ್ನ ಮೇಯಿಸ್ಲಿಕ್ಕೆ, ಕ್ಯಾಟಲ್ಸ್ ಗಳನ್ನ ಮೇಯಿಸಲಿಕ್ಕೆ ನಾವು ಹೆಚ್ಚು ಪ್ರಮಾಣದಲ್ಲಿ ಅರಣ್ಯವನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂಡ್ ಆಲ್ಸೋ ಅನದರ್ ಒನ್ ಈಸ್, ಸೊ ಮುಖ್ಯವಾಗಿ ಅರಣ್ಯ ಇನ್ನೊಂದು ಯಾವ ರೀತಿಯಾಗಿ ನಾಶವಾಗ್ತದೆ, ಫಾರೆಸ್ಟ್ ಫೈರ್, ಕಾಡ್ಗಿಚ್ಚು ಬಿದ್ದು ಏನಾಗುತ್ತೆ, ಇಡೀ ಅರಣ್ಯ ಪ್ರದೇಶ ಬಿಟ್ಟು ಹೋಗುತ್ತೆ. ಸೊ ಇವೆಲ್ಲ ಕಾರಣಗಳಿಂದಾಗಿ ಬೈ ಆಲ್ ದೀಸ್ ಇನ್ಸಿಡೆಂಟ್ಸ್ ಟುಡೇ ಫಾರೆಸ್ಟ್ ಏರಿಯಾ ಬಿಕೇಮ್ಸ್ ಆರ್ ಡಿಕ್ರೀಸಿಂಗ್. ನಿಮಗೆ ಪ್ರಶ್ನೆ ಕೇಳಬಹುದು, ವೈ nowadays ಫಾರೆಸ್ಟ್ ಏರಿಯಾ ಆರ್ ಡಿಕ್ರೀಸಿಂಗ್? ಪಾಯಿಂಟ್ ನಂಬರ್ 1 ನೀವೆಲ್ಲ ಬರೀರಿ, ಸೋಷಿಯಲ್ ಲೆಸನ್ ಬರೆಯುವಾಗ ಒಂದ್ ಸೆಕೆಂಡ್ ಲೆಸನ್ ಪಾಯಿಂಟ್ ಅನ್ನು ಬರೀರಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಮೊನ್ನೆ ಟೆಸ್ಟ್ ಅಲ್ಲಿ ನಿಮ್ಮ ಎಲ್ಲ ಆಕ್ಟಿವಿಟೀಸ್ ತೋರಿಸ್ಬಿಟ್ಟಿದ್ದೀರಾ. ಟೆಸ್ಟ್ ಅಲ್ಲಿ ನಿಮ್ಮ ಎಲ್ಲ ಎಕ್ಸೆಪ್ಟ್ ಒಂದು 5-6 ಮೆಂಬರ್ಸ್ ಅನ್ನು ಬಿಟ್ಟು ನಿಮ್ಮ ಮಾಡಬಾರ್ದು ಎಲ್ಲಾನು ಅಲ್ಲೇ ಮಾಡಿದಿರ, ಪೇಪರ್ ನಲ್ಲೇನೆ ಎಲ್ಲಾನು ಮಾಡಿದಿರ. ಅದು ಆಗಬಾರ್ದು, ವೆರಿ ವರ್ಸ್ಟ್ ಇನ್ಸಿಡೆಂಟ್ ಅದು. ನೀಟಾಗಿ ಪ್ರತಿ ಪೀರಿಯಡ್ ಅಲ್ಲಿ ಹೇಳ್ತೀನಿ ನಾನು, ಪಾಯಿಂಟ್ ಟು ಪಾಯಿಂಟ್ ಬರೆದ್ರೆ ಯು ಗೆಟ್ ಗುಡ್ ಮಾರ್ಕ್ಸ್. ಹಂಗಂತ ಒಂದೇ ಪಾಯಿಂಟ್ ಅನ್ನು 5 ಪಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ. ಪಾಯಿಂಟ್ ಹೇಳ್ತಿರ್ತಾನೆ, ಒಂದು ಪಾಯಿಂಟ್ ಅನ್ನು 6 ಪಾಯಿಂಟ್ ಮಾಡ್ತೀವಿ ನಾವು, ಅದನ್ನೇ ರಿಪೀಟ್ ಮಾಡಿ ಸೇರಿಸಿ ಅಲ್ವಾ. ನಾವು ಓದುವಾಗ ಹಿಂದಿ ಸಬ್ಜೆಕ್ಟ್ಸ್ ಆಗಿ ಮಾಡ್ತಾ ಇದ್ವಿ, ಉಲ್ಟಾ ಬರೀತಾ ಇದ್ವಿ. ನಮಗೆ ಹಿಂದಿ ಕಷ್ಟ ಬರ್ತಾ ಇರ್ಲಿಲ್ಲ ನಮಗೆ ಬರೀ 18 ಮಾರ್ಕ್ಸ್ ಪಾಸ್, 50 ಮಾರ್ಕ್ಸ್ ಇತ್ತು ನಮಗೆ ಅವಾಗ ಹಿಂದಿ. 50ಕ್ಕೆ 18 ಮಾರ್ಕ್ಸ್ ಅಂದ್ರೆ ಪಾಸ್. ಹೆಂಗ್ ತಗೊಂಡ 18 ಮಾರ್ಕ್ಸ್ ಬರಂಗಿಲ್ಲ ನಮಗೆ. ನನ್ನ ಹೆಸರನ್ನು ಬರ್ಕೊಳ್ಳಿಕ್ಕಲ್ಲ ನನಗೆ, ರಮೇಶ್ ಅಂತೇಳಿ.
ಸೊ ಆ ರೀತಿ ಆವಾಗ ಏನೇನು ಮಾಡಿ ಪಾಸ್ ಆಗ್ಬೇಕು. ಹಾಗೆ ನೀವೇನ್ ಮಾಡ್ತಿದ್ರಿ, ಒಂದು ಪಾಯಿಂಟ್ ಅನ್ನ 8 ಪಾಯಿಂಟ್ ಮಾಡ್ತೀರ. ಬಹಳ ಮಲ್ಟಿ ಟ್ಯಾಲೆಂಟ್ ನೀವೆಲ್ಲ. ಒಂದು ಪಾಯಿಂಟ್ ಅನ್ನು 8 ಪಾಯಿಂಟ್ ಮಾಡ್ತಕ್ಕಂಥ ಮಲ್ಟಿ ಟ್ಯಾಲೆಂಟ್ ಫೆಲೋಸ್ ನೀವೆಲ್ಲ. ಅರ್ಥದೇನಪ್ಪ? ಅದನ್ನ ಆಮೇಲೆ ಆನ್ಯಲ್ ಮಾಡೋದ್ರಿ, ನನ್ನದ್ರಿಗೆ ಮಾಡಬೇಡಿ. ಆನ್ಯಲ್ ಅಲ್ಲಿ ಏನು ಬರ್ತೈತೆ 1 ಪಾಯಿಂಟ್ 15 ಪಾಯಿಂಟ್ ಬೇಕಾದ್ರೆ ಮಾಡೋದ್ರಿ. ಆನ್ಯಲ್ ಎಕ್ಸಾಮ್ ಸೆಪ್ಟೆಂಬರ್ ಇದ್ದು ಜುಲೈ 5ನೇ ತಾರೀಕು ಫಿಕ್ಸ್ ಆಗೋಯ್ತು ಡೇಟ್. ಚೇಂಜ್ ಆಗ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾಕೆ ಚೇಂಜ್ ಆಗಿದೆ, PU ಎಕ್ಸಾಮಿನೇಷನ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿತ್ತು, ಚೇಂಜ್ ಆಗಿದೆ ಅಷ್ಟೇ. ಯಾವುದೇ ರೀತಿ ಆಗಿರ್ತಕ್ಕಂಥ ನೆಕ್ಸ್ಟ್ ಜುಲೈ 15ಕ್ಕೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಕಮೆನ್ಸ್ ಕ್ಲಾಸ್. ಅಕಾಡೆಮಿಕ್ ಇಯರ್ ಕ್ಲಾಸ್ ಸ್ಟಾರ್ಟ್ 15ಕ್ಕೆ, ಜುಲೈ 15ಕ್ಕೆ. ಬೇಸಿಗೆ ರಜೆ ಇಲ್ಲ ಈ ಸಾರಿ. ಒಂದು ವಾರ 3 days ಅಷ್ಟೇ ಇವ್ಯಾಲ್ಯೂಯೇಷನ್. ಓನ್ಲಿ 3 days ಅಲ್ಲಿ ಇವ್ಯಾಲ್ಯೂಯೇಷನ್ ಸಿಗುತ್ತೆ. ಒಂದು 10 days ಅಲ್ಲಿ ಸ್ಕ್ರೂಟನಿ ಆಗುತ್ತೆ. ಸೊ ಜುಲೈ 15 ಅಥವಾ 20ನೇ ತಾರೀಕಿಗೆ ನಿಮಗೆ ರಿಸಲ್ಟ್ ಬರುತ್ತೆ. ಕಂಪ್ಯೂಟರೈಸ್ಡ್ ರಿಸಲ್ಟ್ಸ್ ಕೊಡೋದು ಈಗ ನಿಮಗೆ. ಕಂಪ್ಯೂಟರೈಸ್ಡ್ ರಿಸಲ್ಟ್ಸ್ ಯಾವುದೇ ಕೌಂಟ್ ಮಾಡಂಗಿಲ್ಲ, ಬರೆಯಂಗಿಲ್ಲ, ಎಂಥದ್ದು ಮಾಡಂಗಿಲ್ಲ. ನಾವು ವ್ಯಾಲ್ಯೂ ಮಾಡಿ ನಿಮ್ಮ ಮಾರ್ಕ್ಸ್ ಅನ್ನ ಕಂಪ್ಯೂಟರ್ ಎಂಟ್ರಿ ಮಾಡ್ತೀವಿ ಬೋರ್ಡ್ ಅಲ್ಲಿ, ಅದನ್ನ ಕನ್ಸಾಲಿಡೇಷನ್ ಮಾಡ್ತಾರೆ ಅಷ್ಟೇ. ಹಾಗಾಗಿ ಯಾವುದೇ ನಿಮಗೆ ತೊಂದರೆ ಆಗಲ್ಲ. ಇಲ್ಲಿ ಏನು ಕಾರಣಗಳು ನಮ್ಮ ಅರಣ್ಯ ಪ್ರದೇಶ ಕಡಿಮೆ ಆಗ್ತಿರೋದಕ್ಕೆ ಮೊದಲನೇದಾಗಿ ಮುಖ್ಯವಾಗಿ ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ಡೋಂಟ್ ಸೇ, ಜಸ್ಟ್ ಲಿಸನ್. ದೆನ್ ಅನದರ್ ಒನ್ ಈಸ್ construction of roads and railways. Then irrigation projects. Then industrialization, urbanization, overgrazing, forest fires are the important causes for the decreasing of forest area. Remember, so these are the main reasons for the destructions of forest. Then hence ಹಾಗಾಗಿ ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಕನ್ಸರ್ವೇಷನ್. ನಾವೆಲ್ಲ ಸೇರ್ಕೊಂಡು ನಮ್ಮ ಅರಣ್ಯ ಪ್ರದೇಶವನ್ನ ಕನ್ಸರ್ವೇಷನ್ ಮಾಡಬೇಕಾಗಿದೆ. ಫಾರೆಸ್ಟ್ ಏರಿಯಾ ಫಾರ್ ದ ಫ್ಯೂಚರ್ ಜನರೇಷನ್. ನಿಮ್ಮ ಮಕ್ಕಳಿಗೆ ತೆಂಗಿನ ಮರ ಅಂದ್ರೆ ಹಿಂಗೆ ಚಾರ್ಟ್ ತೋರ್ಸೋದ್ರ ಬದಲಿಗೆ, ಕೋಕೋನಟ್ ಟ್ರೀ ಅಂತೇಳಿ ಚಾರ್ಟ್ ತೋರ್ಸೋದ್ರ ಬದಲಿಗೆ ಆ ಮರವನ್ನು ಮರ ಕರ್ಕೊಂಡು ತೋರಿಸೋ ರೀತಿಯಲ್ಲಿ ನೀವೇನಾದ್ರೂ ಉಳಿಸ್ಬೇಕು ಅಂದ್ರೆ ವೈ ಶುಡ್ ಪ್ರಿಸರ್ವ್. ನೋಡಿ, ನಿಮ್ಮ ಜನರೇಷನ್ಗೆ, ನಿಮ್ಮ ಮುಂದಿನ ಜನರೇಷನ್ಗೆ ಆಲದ ಮರ ಅಂದ್ರೆ ಹೆಂಗಿರುತ್ತೆ ಗೊತ್ತಿರಲ್ಲ, ಬೇವಿನ ಮರ ಅಂದ್ರೆ ಹೆಂಗಿರುತ್ತೆ ಗೊತ್ತಿರಲ್ಲ. ಚಾರ್ಟ್ ಮಾಡಿ ತೋರಿಸ್ಬೇಕಾಗುತ್ತೆ, ಇದು ಬೇವಿನ ಮರ, ಇದು ಆಲದ ಮರ, ಎಲ್ಲೂ ಗಿಡ ಮರಗಳೇ ಇಲ್ಲ. ಸೊ ಹಾಗಾಗಿ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಏರಿಯಾ ಕಾರಣ ಫಾರ್ ದ ಪರ್ಪಸ್ ಆಫ್ ಅವರ್ ಫ್ಯೂಚರ್ ಜನರೇಷನ್. ಹಾಗಾದ್ರೆ ವಾಟ್ ಆರ್ ದ ಮೆಜರ್ಸ್ ಅಂಡರ್ಟೇಕನ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಅಥವಾ ಕನ್ಸರ್ವೇಷನ್ ಆಫ್ ಫಾರೆಸ್ಟ್? ನಾವು ಅರಣ್ಯ ಪ್ರದೇಶವನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನೋಡ್ತಾ ಹೋದಾಗ, one is control deforestation. ಅರಣ್ಯವನ್ನು ನಾಶ ಮಾಡತಕ್ಕಂಥದ್ದನ್ನು ನಾವು ತಡೆಗಟ್ಟಬೇಕು. ಕಂಟ್ರೋಲ್ ಡಿಫಾರೆಸ್ಟೇಷನ್, ಅರಣ್ಯವನ್ನು ಏನು ನಾಶ ಮಾಡತಕ್ಕಂಥದ್ದು ಆಕ್ಟಿವಿಟೀಸ್ ಅನ್ನ we should try. Control deforestation. Then restriction on grazing. ಕ್ಯಾಟಲ್ಸ್ ಗಳನ್ನ ಮೇಯಿಸ್ತಕ್ಕಂಥದ್ದನ್ನ ರಿಸ್ಟ್ರಿಕ್ಟ್ ಮಾಡಬೇಕು, ಆಗ ಅರಣ್ಯ ಪ್ರದೇಶ ಉಳಿಯುತ್ತೆ. ಒನ್ ಈಸ್ controlling of deforestation. Listen. Then restriction for overgrazing. Then third one is ಮುಖ್ಯವಾಗಿ ಕಂಟ್ರೋಲ್ ಫಾರೆಸ್ಟ್ ಫೈರ್. ಇದ್ದಕ್ಕಿದ್ದಾಗೆ ಬೇಸಿಗೆ ಸಂದರ್ಭದಲ್ಲಿ ಅರಣ್ಯದಲ್ಲಿ ಬೆಂಕಿ ಬೀಳುತ್ತೆ, ಅದನ್ನ ನಾವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡಬೇಕು. ಆಗ ಅರಣ್ಯ ಸಂರಕ್ಷಣೆ ಹಾಳಾಗಲ್ಲ. ಅಲ್ಲಿ ಏನ್ ಮಾಡ್ಬೇಕು, ಗಸ್ತು ತೆಗ್ತಕ್ಕಂಥ ಅಥವಾ ಅವ್ರ ಕಾಯ್ತಕ್ಕಂಥ ವೈಟ್ ಮಾಡ್ಬೇಕು. ಯಾರಾದ್ರೂ ಬೆಂಕಿ ಹಾಕ್ತಕ್ಕಂಥ ಇರ್ತಾರೆ,
ಮತ್ತು ಬಿಡಿ ಹೆಸರು ಇರ್ತಾರೆ, ಅಥವಾ ಬಿಡಿ ಹಚ್ಕೊಳ್ಳಿ ಕಟ್ಟಿಗೆ ಆ ಕಡೆ ಹಾಕ್ತವ್ರು ಇರ್ತಾರೆ. ಇವೆಲ್ಲ ಬೆಂಕಿ ಆಗುತ್ತೆ, ಬೇಸಿಗೆಯಲ್ಲಿ ಬೇಗಾನ ಎಲ್ಲ ಒಣಗೋಗಿರುತ್ತೆ. ಜಸ್ಟ್ ಬರೀ ಒಂದ್ ಸ್ವಲ್ಪ ಬೆಂಕಿ ಅದು ಟಚ್ ಸಾಕು ಅಂದ್ರೂ ಉರಿಯುತ್ತೆ. ಆ ರೀತಿಯಲ್ಲಿ ಇವನ್ ಈ ಆಕ್ಟಿವಿಟೀಸ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಲ್ಲಿ ಏನ್ ಮಾಡಬೇಕು, ವಾಚಿಂಗ್ ಮಾಡ್ತಾ ಹೋಗ್ಬೇಕು. ಕಂಟ್ರೋಲ್ ಫಾರೆಸ್ಟ್ ಫೈರ್. ದೆನ್ ಅನದರ್ ಒನ್ ಇಸ್ ಪ್ರಿವೆನ್ಷನ್ ಆಫ್ ಎನ್ಕ್ರೋಚಿಂಗ್ ಇನ್ ಫಾರೆಸ್ಟ್. ಇಲ್ಲಿ ಅರಣ್ಯದೊಳಗಡೆ ಏನಾಗುತ್ತೆ, ಇಲ್ಲೀಗಲ್ಲಿ ಎನ್ಕ್ರೋಚ್ ಆಗ್ತಾರೆ ಕಳ್ಳರು. ಒಳ ನುಗ್ಗಿ ಬರ್ತಕ್ಕಂಥದ್ದು, ಒಳಗಡೆ ನುಗ್ಗಿ ಬರ್ತಕ್ಕಂಥದ್ದು ಎನ್ಕ್ರೋಚ್. ಕಳ್ಳರು ಗಿಡಗಳನ್ನು ಕಟ್ ಮಾಡ್ಕೊಳ್ಳಿಕ್ಕೆ, ದೊಡ್ಡ ದೊಡ್ಡ ಟಿಂಬರ್ಸ್ ಗಳನ್ನ ಕಟ್ಕೊಂಡು ಹೋಗ್ಲಿಕ್ಕೆ ಎನ್ಕ್ರೋಚ್ ಆಗ್ತಾರೆ. ಪ್ರೊಹಿಬಿಟೆಡ್ ಏರಿಯಾಸ್ ಗಳಲ್ಲಿ ಕಳ್ಳತನದಿಂದ ಏನಾಗ್ತಾರೆ, ಒಳಗಡೆ ಬರ್ತಾರೆ. ಅದನ್ನು ತಡೆಗಟ್ಟಿದ್ರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಎನ್ಕ್ರೋಚಸ್ ಅನ್ನು ಏನ್ ಮಾಡಬೇಕು ನಾವು, ಕಂಟ್ರೋಲ್. ದೆನ್ ಅನದರ್ ಒನ್ ಈಸ್ ಕಂಟ್ರೋಲ್ ಆಫ್ ಫಾರೆಸ್ಟ್ ಇನ್ಸೆಕ್ಟ್ಸ್. ನೋಡಿ, ಅರಣ್ಯಗಳಿಗೂ ಗಿಡ ಮರಗಳಿಗೂ ಸಹ ಕಾಯಿಲೆ ಅಂತಕ್ಕಂಥ ಕೀಟಗಳಿದ್ದಾವೆ. ಗಿಡ ಮರಗಳಿಗೂ ಕಾಯಿಲೆ. ನೋಡಿ, ಬರೀ ಮನುಷ್ಯನಿಗೆ ಪ್ರಾಣಿಗಳಿಗೆ ಮಾತ್ರ ಬರ್ತಾ ಕಾಯಿಲೆ ಅಂತ ತಿಳ್ಕೊಂಡಿದ್ವಿ. ನೋ, ಇಟ್ ಇಸ್ ಇಂಪಾಸಿಬಲ್. ಇವತ್ತು ಗಿಡಗಳನ್ನು, ದೊಡ್ಡ ದೊಡ್ಡ ಮರಗಳನ್ನು ಒಣಗಿಸ್ತಕ್ಕಂಥ ಕೀಟಗಳು ಉಟ್ಕೊಂಡಿದ್ದಾವೆ. ಸೊ ಅವುಗಳನ್ನು ನಾವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡಬೇಕು. ಅಂಡ್ ಅದಕ್ಕೆ ಬರ್ತಕ್ಕಂಥ ಡಿಸೀಸಸ್, ಕಾಯಿಲೆಗಳು, ಗಿಡ ಮರಗಳು ಬರ್ತಕ್ಕಂಥ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್. It is possible to avoid the destruction of forest. And another one is controlling illegal cutting of trees. ಅಪರಾಧಿಗಳು ನೋಡಿ, ಕಳ್ಳತನದಿಂದ ಏನ್ ಮಾಡ್ತಾರೆ, ರೈಟ್ ಹೋಗಿ ಮರಗಳನ್ನು ಕಟ್ ಮಾಡ್ಕೊಂಡ್ ಬರ್ತಾರೆ, ಇಲ್ಲೀಗಲ್ ಕಟ್ಟಿಂಗ್ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಮರಗಳನ್ನು ಕಟ್ ಮಾಡಿದ್ರೆ ಅದನ್ನು ನಾವೇನ್ ಮಾಡ್ಬೇಕು, we should control illegal cutting of trees. Then another one is scientific cultivation of trees. Cutting of tree. ವೈಜ್ಞಾನಿಕವಾಗಿ ಕಟ್ ಮಾಡಬೇಕು. ಇದೆಯಾ ಹೊಸ ಪದ? ಮರ ಕಟ್ ಮಾಡೋದು ಓಕೆ, ಅದು ವೈಜ್ಞಾನಿಕವಾಗಿ ಹೆಂಗ್ ಕಟ್ ಮಾಡಬೇಕು? How we cut down the trees in the scientific methods. ಹೇಗೆ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ ಹೆಂಗೆ ನಾವು ವೈಜ್ಞಾನಿಕವಾಗಿ ನಾವು ಕಟ್ ಮಾಡಬೇಕು? ಎಸ್, ಕಟ್ ಮಾಡಿ ಆ ಪ್ಲೇಸಿನ ಪಕ್ಕದಲ್ಲಿ ಒಂದು ಗಿಡವನ್ನು ನೆಡಬೇಕು. ದಟ್ ಈಸ್ ಸೈಂಟಿಫಿಕ್ ಮೆಥಡ್ಸ್ ಆಫ್ ಕಲ್ಟಿವೇಶನ್. ಈ ಗಿಡ ಹೋಗೋ ಪರವಾಗಿಲ್ಲ, ಪಕ್ಕದಲ್ಲಿ ಒಂದು ಮರ ಅಥವಾ ಗಿಡ ಬೆಳಿಬೇಕು ಮರವಾಗಿ. ಆ ರೀತಿಯಲ್ಲಿ ಸೈಂಟಿಫಿಕ್ ಮೆಥಡ್ಸ್ ಆಫ್ ಕಟಿಂಗ್ ಟ್ರೀಸ್ ಈಸ್ ಎಸೆನ್ಷಿಯಲ್ ಟು ಅವೇರ್ಸ್. ಅಂಡ್ ಅನದರ್ ಒನ್ ಈಸ್ legislation to check deforestation. ಅರಣ್ಯವನ್ನು ನಾಶ ಮಾಡೋದಕ್ಕೆ ಕಾನೂನನ್ನ ಜಾರಿಗೆ ತರಬೇಕು, ಒಂದು ಶಾಸನವನ್ನು ಜಾರಿಗೆ ತರಬೇಕು. ಇಟ್ ಈಸ್ ಪ್ರೊಹಿಬಿಟೆಡ್ ಟು ಕಟ್ ಡೌನ್ ಟ್ರೀಸ್. ಮರಗಳನ್ನು ಕಟ್ ಮಾಡೋದನ್ನ ನಾವು ತಡೆ ಹಿಡಿಬೇಕು. ನೀವೆಲ್ಲಾದ್ರೂ ಒಂದು ಒಳ್ಳೆ ಗಿಡ ಸಿಕ್ಕರೆ ಕಿತ್ತು ಬರ್ತೀರಾ ನೀವು? ಹೌದು, ಎಲ್ಲಾದ್ರೂ ಒಂದು ಗಿಡ ಸಿಕ್ಕರೆ ಅಟ್ಲೀಸ್ಟ್ ಇಷ್ಟುದ್ದ ಇದನ್ನಾದ್ರೂ ಕಿತ್ಕೊಂಡ್ ಬರ್ತೀರಾ, ಮೇಲೆ ಬೆಳೀತಾ ಇರ್ತಕ್ಕಂಥದ್ದು ಅಲ್ವಾ? ಇಷ್ಟುದ್ದ ಗಿಡ ಚೆನ್ನಾಗಿ, ಇಷ್ಟುದ್ದ ಗಿಡ ಇದೆ ಅಂದ್ರೆ ಮೇಲ್ ಭಾಗ ಚಿಕ್ತಾ ಹೋಗ್ತಾರೆ, ಕಟ್ ಮಾಡ್ಕೆ ಬರ್ತೀರಾ? ಸಿಗಿರಲ್ಲ ಎಲ್ಲಾದ್ರೂ. ಸೊ ನೀವು ಏನ್ ಮಾಡ್ತೀರಿ, ನಿಮ್ಮ ಆಸೆ ಆಮಿಷಗಳನ್ನ ಗಿಡದ ಮೇಲೆ ತೋರಿಸ್ಕೊಳ್ತೀರಾ, ಇಲ್ಲ ಕಾಲಿಗೆ ಒಂದು ಬರ್ತೀರಾ, ಇಲ್ಲ ತುಳಿದು ಬರ್ತೀರಾ, ಎಲ್ಲ ಮಾಡ್ತೀರಾ ನೀವು ಅಲ್ವಾ? ಅದು ಕೊಟ್ಟು ಏನೇನೋ ಅದು ಕೊಟ್ಟು ತೊಂದರೆ ಮಾಡಿ ಬರ್ತೀರಾ, ತೊಂದರೆ ಮಾಡ್ತೀವಿ. ಎಲ್ಲ ಕೀಳ ಕಾಲಿನ ಬರೆಗೆ ಎರಡು ಕಲ್ ತಗೊಂಡು ಎರಡು ಕಲ್ಲಿನ ಚರ್ಚಿ ಅದನ್ನ ಮನೆ ಕಾಲದಲ್ಲಿ ಏನೂ ಮಾಡಕ್ಕಾಗಿಲ್ಲ ಅಂದ್ರೆ ನೀವು ಅನ್ನಾದ್ರು ಮಾಡ್ಬೇಕು. ಅದು ಬೇಡ, ನಾವೇನ್ ಮಾಡೋಣ, ನಮ್ಮ ಅರಣ್ಯ ಪ್ರದೇಶವನ್ನು ನಾವು ಬೆಳೆಸೋಣ. ಏನು ಲೆಜಿಸ್ಲೇಷನ್ ಟು ಚೆಕ್ ಡಿಫಾರೆಸ್ಟೇಷನ್. Then another one is encourage for afforestation. ನಾವೆಲ್ಲರೂ ಸಹ ಅರಣ್ಯವನ್ನ ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಡೋಣ. We are all given encourage to afforestation. And the last one is creation of awareness in the among the create awareness among the people about to create awareness among the people about the importance of forest. ಪ್ರತಿಯೊಬ್ಬರಲ್ಲೂ ಅರಣ್ಯ ಪ್ರದೇಶಕ್ಕಾಗ್ತಕ್ಕಂಥ ಪ್ರಾಮುಖ್ಯತೆ ಬಗ್ಗೆ we should create awareness in the minds of
ಹ್ಯೂಮನ್ ಬೀಯಿಂಗ್ಸ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಇಲ್ಲಿ ಮುಖ್ಯವಾಗಿ ನಾವು ಕ್ರಿಯೇಟ್ ಮಾಡಬೇಕು, ಏನನ್ನ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಮೆಜರ್ಸ್ ಫಾರ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಒಂದು ಪ್ರದೇಶದಲ್ಲಿ ಅರಣ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಈ 10 ಆಟಿಟ್ಯೂಡ್ಸ್ ಗಳನ್ನು ನಾವು ಬಳಸಿಕೊಳ್ಬೇಕು. 10 ಪಾಯಿಂಟ್ಸ್ ನೋಡಿಸಿಕೊಂಡಾಗ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಯಾವುದನ್ನ ಮುಖ್ಯವಾಗಿ ಫಾರೆಸ್ಟ್ ಏರಿಯಾ. ದೆನ್ ಅನದರ್ ಒನ್ ಈಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ನಮ್ಮ ಭಾರತ ದೇಶದಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂಡ್ ನ್ಯಾಷನಲ್ ಪಾರ್ಕ್. ನಮ್ಮ ಅರಣ್ಯ ಪ್ರದೇಶದಲ್ಲಿ ಏನಾಗಿದೆ, ಕೆಲವು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ವನ್ಯ ಜೀವಿಧಾಮಗಳು. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ವನ್ಯ ಜೀವಿಧಾಮಗಳು ಅಂತ ಇದಾವೆ. ಅಂಡ್ ನ್ಯಾಷನಲ್ ಪಾರ್ಕ್ಸ್, ಕೆಲವು ರಾಷ್ಟ್ರೀಯ ಉದ್ಯಾನವನಗಳು ಅಂತ ನಮ್ಮ ಭಾರತ ದೇಶದಲ್ಲಿದೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ವನ್ಯ ಜೀವಿಧಾಮಗಳು ಪ್ಲಸ್ ನ್ಯಾಷನಲ್ ಪಾರ್ಕ್ಸ್ ಆರ್ ದೇರ್ ಇನ್ ಅವರ್ ಕಂಟ್ರಿ. ಹಾಗೆ ನೋಡಿದಾಗ ಇನ್ ಅವರ್ ಕಂಟ್ರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, WLS, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಸೊ ಇಲ್ಲಿ ಮುಖ್ಯವಾಗಿ ರೆಫರ್ಸ್ ಟು, ಅವನ್ನ ನಾವು ಯಾವ್ದು ಕರಿತೀವಿ ಮುಖ್ಯವಾಗಿ, ವಾಟ್ ಈಸ್ ದ ಮೀನಿಂಗ್ ಆಫ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. WLS ಅಂದ್ರೆ ಏನನ್ನು ಮುಖ್ಯವಾಗಿ ರೆಫರ್ಸ್ ಟು, ಇಲ್ಲಿ ಮುಖ್ಯವಾಗಿ ಎ ಪ್ಲೇಸ್, ಒಂದು ಸ್ಥಳ. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇಸ್ ಅ ಪ್ಲೇಸ್. ಅಲ್ಲಿ ನಾವು ಇಲ್ಲಿ ಮುಖ್ಯವಾಗಿ ಫಾರ್ ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಟು ದ ವೈಲ್ಡ್ ಲೈಫ್ ಅಥವಾ ಪ್ರೊಟೆಕ್ಷನ್ ಟು ದ ವೈಲ್ಡ್ ಲೈಫ್ ಈಸ್ ಕಾಲ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಒಂದು ಪ್ರದೇಶದಲ್ಲಿ ವನ್ಯ ಜೀವಿಗಳಿಗೆ ನಾವು ರಕ್ಷಣೆ ಕೊಡೋದು. ಪ್ರೈವೇಟ್ ಏರಿಯಾ, ಇಟ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಏರಿಯಾಸ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ WLS? A place. A place providing protection for wildlife. Remember this area. ಈ ಏರಿಯಾದಲ್ಲಿ where killing or capturing, ಸಾಯಿಸಂಗಿಲ್ಲ, ಸೆರೆ ಹಿಡಿಯಂಗಿಲ್ಲ. In that area, killing or capturing of any species, ಯಾವುದೇ ಪ್ರಾಣಿಯಾಗಲಿ, killing or capturing any species of animals in without ಅಥವಾ is prohibited. ಆ ಏರಿಯಾದಲ್ಲಿ ಯಾವುದೇ ಪ್ರಾಣಿಯನ್ನು ನೀವು ಶೂಟ್ ಮಾಡಂಗಿಲ್ಲ, ಸಾಯಿಸಂಗೂ ಇಲ್ಲ, ಪ್ಲಸ್ ಅದನ್ನ ನಾವು ಕ್ಯಾಪ್ಚರಿಂಗ್ ಮಾಡಂಗಿಲ್ಲ, ಸೆರೆ ಹಿಡಿಯಂಗಿಲ್ಲ, ಅದನ್ನ ಪ್ರಾಹಿಬಿಟ್ ಮಾಡಿದ್ರೆ ಆ ಏರಿಯಾದಲ್ಲಿ ಎಲ್ಲಿ ವರ್ಲ್ಡ್ ವೈಲ್ಡ್ ಲೈಫ್, a place that providing protection to wildlife. In that area, either killing or capturing of any species of animal is prohibited, except ಒಂದು ವೇಳೆ except under of the comprehend superiority. ಆ ಪ್ರದೇಶದಲ್ಲಿ ಆ ಏರಿಯಾಕ್ಕೆ ಬರ್ತಕ್ಕಂಥ ಅಧಿಕಾರಿಯಿಂದ, ಯಾರಿಂದ? ಅಥಾರಿಟಿಯಿಂದ. ಅಲ್ಲಿ ಆ ಅರಣ್ಯ ಪ್ರದೇಶಕ್ಕೆ ಒಬ್ಬ ರೇಂಜರ್ ಆಫೀಸರ್ಸ್ ಇರ್ತಾರೆ. ಕಟ್ ಮಾಡಲೇಬೇಕು, ಸಾಯಿಸಲೇಬೇಕು, ಸೆರೆ ಹಿಡಿಯಲೇಬೇಕು ಅಂದ್ರೆ ಯಾರು ಪರ್ಮಿಷನ್ ಬೇಕು? ಆ ಅಧಿಕಾರಿಯ ಆದೇಶ ಇಲ್ಲದಂತೆ ಯಾವುದೇ ಪ್ರಾಣಿಯನ್ನು ಕಟ್ ಮಾಡಂಗಿಲ್ಲ, ಸಾಯಿಸಂಗನ ಇಲ್ಲ, ಕ್ಯಾಪ್ಚರಿಂಗ್ ಮಾಡಂಗಿಲ್ಲ. ಆ ಒಂದು ಬೈಂಡಿಂಗ್ಸ್ ಇರುತ್ತೆ ಆ ಏರಿಯಾದಲ್ಲಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ನಲ್ಲಿ. ಸೊ ಇಲ್ಲಿ ಯಾವುದೇ ಪ್ರಾಣಿಯನ್ನ ಕಿಲ್ ಮಾಡಂಗಿಲ್ಲ, ಕ್ಯಾಪ್ಚರ್ ಮಾಡಂಗಿಲ್ಲ ವಿತೌಟ್ ದ ಪರ್ಮಿಷನ್ ಆಫ್ ಅಥಾರಿಟಿ. Then finally there are about 523, ನಮ್ಮ ಭಾರತ ದೇಶದಲ್ಲಿ 523 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ are there. 523 in our country. 523 wild life sanctuaries are there in our country. 526 wild life sanctuaries ಗಳಿದೆ. ಹಾಗಾದ್ರೆ the important wildlife sanctuaries are
ವನ್ಯಜೀವಿ ಧಾಮಗಳು ಅಂದ್ರೆ ಮೊದಲನೇದಾಗಿ ಅಣ್ಣಾಮಲೈ ಅಂಡ್ ಮಧುಮಲೈ. ನೋಡಿ, ಅಣ್ಣಾಮಲೈ ಅಂಡ್ ಮಧುಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇನ್ ಅಂಡ್ ತಮಿಳುನಾಡು. ತಮಿಳುನಾಡಿನ ಅಣ್ಣಾಮಲೈ ಅಂಡ್ ಮಧುಮಲೈ ವೈಲ್ಡ್ ಲೈಫ್ sanctuaries in and Tamil Nadu, Dandeli, just listen, Dandeli, Bhadra and Talakaveri, Veligiri Ranga Hills of Karnataka. ನಮ್ಮ ಕರ್ನಾಟಕದಲ್ಲೂ ಸಹ ಕೆಲವು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಗಳಿದೆ. ಎಲ್ಲೆಲ್ಲಿ? ಸೊ ಫಸ್ಟ್ ಒನ್ ಈಸ್ ಅಟ್ Dandeli. Second one is Bhadra, Talakaveri, Hills are the important wildlife sanctuaries of our state, Karnataka. Then another one is Periyar. Kerala. Periyar in Kerala. And another one is Manas in and Assam. Nagarjun Sagar in and Telangana. just listen. Nagarjun Sagar wildlife sanctuaries in at Telangana, and Bharatpur and Ranthambore. Bharatpur at Ranthambore in at Rajasthan. Rajasthan Bharatpuradalli. And in at Ranthambore is also one of the important wildlife sanctuaries. And Manasa in Assam and Jaldapara in at West Bengal are the important wildlife sanctuaries of our country. ನಮ್ಮ ದೇಶದಲ್ಲಿ we have 523 wildlife sanctuaries. So important wildlife sanctuaries are in so many states. Annamalai and Madhumalai in Tamil Nadu. Dandeli, Bhadra, Talakaveri, Veligiri Ranga Hills in Karnataka. So then after, in this way, number of wildlife sanctuaries are found in our country. ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ಈ WLS ಅಬ್ರವೇಷನ್ ಫಾರ್ ಬಂದಾಗ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ದೆನ್ ಅನದರ್ ಒನ್ ಈಸ್ ನ್ಯಾಷನಲ್ ಪಾರ್ಕ್. ನಮ್ಮ ದೇಶದಲ್ಲಿ ಕೆಲವು ರಾಷ್ಟ್ರೀಯ ಉದ್ಯಾನವನಗಳನ್ನು ಕಾಣ್ತೀವಿ. ನ್ಯಾಷನಲ್ ಪಾರ್ಕ್, ರಿಮೆಂಬರ್, ಸೊ an extensive area, ಒಂದು ವಿಶಾಲವಾಗಿರ್ತಕ್ಕಂಥ ಜಾಗ. An extensive area which is specially protected to, ಒಂದು ವಿಶೇಷವಾಗಿರ್ತಕ್ಕಂಥ ಜಾಗ. ಆ ವಿಶೇಷವಾಗಿರ್ತಕ್ಕಂಥ ಜಾಗದಲ್ಲಿ protected to preserve its natural beauty. ಅಲ್ಲಿ ಇರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಸೌಂದರ್ಯ ನೋಡಿ. ರಿಮೆಂಬರ್, ವಾಟ್ ಇಸ್ ದ ಮೀನಿಂಗ್ ಆಫ್ ನ್ಯಾಷನಲ್ ಪಾರ್ಕ್ ಅಂದ್ರೆ, ರಾಷ್ಟ್ರೀಯ ಉದ್ಯಾನ ಅಂದ್ರೆ an extensive area, ಒಂದು ವಿಶಾಲವಾಗಿರ್ತಕ್ಕಂಥ ಜಾಗ. ಸೊ which is specially protected to preserve. ಯಾವ ಉದ್ದೇಶಕ್ಕಾಗಿ ಅದನ್ನು ರಕ್ಷಣೆ ಮಾಡಿದ್ರೆ ಅಂದ್ರೆ ಪ್ರೊಟೆಕ್ಟ್ ನ್ಯಾಚುರಲ್ ಬ್ಯೂಟಿ, ಅಲ್ಲಿ ಬರ್ತಕ್ಕಂಥ ನೈಸರ್ಗಿಕ ಸೌಂದರ್ಯವನ್ನ ಸೆರೆ ಹಿಡಿಯಲಿಕ್ಕೋಸ್ಕರವಾಗಿ ಇದೆ. ಪ್ಲಸ್ ವೈಲ್ಡ್ ಲೈಫ್ ಅಂಡ್ ಫಾರೆಸ್ಟ್ ಫಾರ್ ದ ಪಬ್ಲಿಕ್ ರೆಕ್ರಿಯೇಷನ್, ಅರಣ್ಯ ಪ್ರದೇಶವನ್ನ ಪ್ರೊಟೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು. ಅಂಡ್ ಸೈಂಟಿಫಿಕ್ ಇಂಟ್ರೆಸ್ಟ್ ಈಸ್ ಕಾಲ್ಡ್ ನ್ಯಾಷನಲ್ ಪಾರ್ಕ್. ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಷನಲ್ ಪಾರ್ಕ್? ರಾಷ್ಟ್ರೀಯ ಉದ್ಯಾನ ಅಂದ್ರೆ ಸೋ ಮೆನಿ ಪರ್ಪಸ್ಗೋಸ್ಕರವಾಗಿ ಎಕ್ಸ್ಟೆನ್ಸಿವ್ ಲ್ಯಾಂಡ್ ಅನ್ನ ಪ್ರೊಟೆಕ್ಟ್ ಮಾಡಿರ್ತಾರೆ. ಯಾವ್ಯಾವ ಪರ್ಪಸ್ಗೆ? ಟು ಪ್ರೊಟೆಕ್ಟ್ ನ್ಯಾಚುರಲ್ ಬ್ಯೂಟಿ, ಆಮೇಲೆ ಟು ಪ್ರೊಟೆಕ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಟು ಪ್ರೊಟೆಕ್ಟ್ ಫಾರೆಸ್ಟ್, ಟು ಪ್ರೊಟೆಕ್ಟ್ ಫಾರ್ ರಿಕ್ರಿಯೇಷನ್, ಮನೋರಂಜನೆಗೋಸ್ಕರವಾಗಿ ಪ್ರೊಟೆಕ್ಟ್ ಮಾಡಿರ್ತಾರೆ. ದೆನ್ ಅನದರ್ ಒನ್ ಈಸ್ scientific, for the purpose of scientific interest. So area is reserved.
That is called as national park. Remember, forestry, grazing, agriculture activities do not allowed. ಇಲ್ಲಿ ಅರಣ್ಯ ಪ್ರದೇಶಕ್ಕೆ ಅವಕಾಶ ಇಲ್ಲ, ವ್ಯವಸಾಯಕ್ಕೆ ಅವಕಾಶ ಇಲ್ಲ. ಸೊ ಇನ್ನು ಬೇರೆ ಉದ್ದೇಶಗಳಿಗೆ ಇಲ್ಲಿ ಅವಕಾಶ ಇಲ್ಲ. ನಾಟ್ ಅಲೌಡ್. ಯಾವ್ಯಾವುದಕ್ಕೆ? ಒನ್ ಈಸ್ ಫಾರೆಸ್ಟ್ರಿ, grazing, and another one is agricultural purpose is not allowed in this area. Totally in our country 99 national parks are there in our country. ನಮ್ಮ ದೇಶದಲ್ಲಿ 99 ರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ಭಾರತ ದೇಶದಲ್ಲಿ ಇದೆ. ಎಲ್ಲೆಲ್ಲಿದೆಯಪ್ಪ ಅಂದ್ರೆ some of the important national parks of India are Kaziranga in Assam. Assam ರಾಜ್ಯದಲ್ಲಿ ಬರ್ತಕ್ಕಂಥ ಕಾಜಿರಂಗ, Sundarbans in West Bengal, Sundarbans in West Bengal, Corbett in Uttarakhand, Corbett. Then another one is Gir in Gujarat, then Kanha, so in Madhya Pradesh, then Bandipura and Bannerghatta, Bandipura and Bannerghatta, and another one is Nagarapole in Karnataka. Karnatakaದಲ್ಲಿ 3 ನ್ಯಾಷನಲ್ ಪಾರ್ಕ್ಸ್ ಇದೆ. ಬಂಡೀಪುರ, Bannerghatta, Nagarapole are the important national parks of Karnataka, and another one is Sariska, Rajasthan, Sariska in Rajasthan, and another one is Dudhova. So in Uttar Pradesh and Tadova, Maharashtra. So all the important. So ಕುತ್ಕೊಂಡು ಓದ್ಕೊಳ್ಳಿ, ಮತ್ತೆ ಮನಸ್ಸಲ್ಲಿ ಬರಲಿಲ್ಲ, ಮನೇಲಿ ಓದ್ಕೊಳ್ಳಿ ಓದ್ತಂದ್ರೆ ಮರ್ತೋಗ್ಬಿಡುತ್ತೆ. Tadoba is one of the important national parks of our country. Last one is biosphere reserves. Biosphere reserves ಅಂದ್ರೆ ಜೀವಿಗಳನ್ನ ಸಂರಕ್ಷಣೆ ಮಾಡತಕ್ಕಂತ ಏರಿಯಾಸ್ಗಳು. Biosphere reservoirs. Remember the biosphere reservoirs and ಅಥವಾ the biosphere reservoirs are a special category, ವಿಶೇಷವಾಗಿರ್ತಕ್ಕಂಥ ವರ್ಗ. Special category. Yes, special category. Biosphere reservoirs are a special category of protected area. ಅಂದ್ರೆ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜಾಗ. Biosphere reservoirs is a special category protected area land. So ಇಲ್ಲಿ ಅಥವಾ ಇನ್ನೊಂದೇನಂತ ಕರೀತಾರೆ ಕೋಸ್ಟಲ್ ಎನ್ವಿರಾನ್ಮೆಂಟ್ಸ್, ಕರಾವಳಿ ಪ್ರದೇಶದಲ್ಲಿ ನಾವು ಸಂರಕ್ಷಣೆ ಮಾಡಿರ್ತಕ್ಕಂಥ ಒಂದು ಏರಿಯಾವನ್ನ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಕರಿತೀವಿ. Here the people are the integral ಅವಿಭಾಜ್ಯ ಅಂಗ ಕಾಂಪೋನೆಂಟ್ಸ್ ಆಫ್ ದ ಸಿಸ್ಟಮ್. ಈ ವರ್ಗದಲ್ಲಿ ಯಾರು ಅವಿಭಾಜ್ಯ ಅಂಗ ಅಂದ್ರೆ people are the integral part of biosphere. The main objectives of the biosphere reservoirs is conservation, research, education,